ಸ್ನೇಹಿತರೆ, SR ಭುಯಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಬೆಳ್ಳುಳ್ಳಿ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಆಗುವಂತ ಲಾಭಗಳೇನು, ಅದರ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಎಸಳು ಬೆಳ್ಳುಳ್ಳಿ ಜಿಗಿಯಿರಿ. ಇದರಿಂದ ದೇಹದಲ್ಲಾಗುವ ಬದಲಾವಣೆ ನೋಡಿ ಅಚ್ಚರಿ ಪಡ್ತೀರಾ. ಬೆಳ್ಳುಳ್ಳಿ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ದೇಹವನ್ನು ಆಕ್ಸಿಡೇಟಿವ್ ಒತ್ತಡ ಮತ್ತು ಫ್ರೀ ರ್ಯಾಡಿಕಲ್ಗಳ ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಪ್ರತಿದಿನ 21 ದಿನಗಳ ಕಾಲ ರಾತ್ರಿ ಒಂದು ಎಸಳು ಬೆಳ್ಳುಳ್ಳಿ ಜಗಿಯುವುದರಿಂದ ದೇಹದಲ್ಲಿ ಆಗುವ ಬದಲಾವಣೆ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಹಾಗಿದ್ರೆ 21 ದಿನ ಯಾಕೆ? ಸ್ನೇಹಿತರೆ, ಯಾವುದೇ ಒಂದು ಕೆಲಸವನ್ನು 21 ದಿನಗಳ ಕಾಲ ಮಾಡಿದರೆ ಸಾಕು, ಅದು ನಿಮಗೆ ಮುಂದೆ ರೂಢಿಯಾಗಿ ಬಿಡುತ್ತೆ. ಯಾವುದೇ ಒಂದು ಕೆಲಸ ತಗೊಳ್ಳಿ, ನೀವು ಓದುವುದಲ್ಲಾದರೂ ಕೂಡ ನೀವು ಬೆಳಿಗ್ಗೆ 4 ಗಂಟೆಗೆ ಎದ್ದು 21 ದಿನದವರೆಗೆ ಮಾಡಿದರೆ ನಿಮಗೆ 4 ಗಂಟೆಗೆ ಏಳುವ ಅಭ್ಯಾಸವಾಗಿ ಬಿಡುತ್ತದೆ. ಅದೇ ರೀತಿ ಯಾವುದೇ ಒಂದು ಕೆಲಸವನ್ನು ನೀವು 21 ದಿನಗಳ ಕಾಲ ಮಾಡಿದರೆ ಸಾಕು, ಮುಂದೆ ಅದೇನಾಗುತ್ತೆ ಅಂದರೆ ರೂಢಿಯಾಗಿ ಬಿಡುತ್ತದೆ. ರೋಗ ನಿರೋಧಕ ವ್ಯವಸ್ಥೆಗೆ ವರ್ಧಕ ನೀಡುತ್ತದೆ. ಬೆಳ್ಳುಳ್ಳಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಪೋಷಕಾಂಶಗಳಿಂದ ತುಂಬಿದೆ. ಇದು ವಿಟಮಿನ್ ಸಿ ಮತ್ತು ವಿಟಮಿನ್ B6, ಮ್ಯಾಂಗನೀಸ್ ಮತ್ತು ಸೆಲೆನಿಯಂಗಳಲ್ಲಿ ಸಮೃದ್ಧವಾಗಿದೆ. ಇವೆಲ್ಲವೂ ಕೂಡ ಸುಧಾರಿತ ರೋಗ ನಿರೋಧಕ ಕಾರ್ಯಕ್ಕೆ ಕೊಡುಗೆ ನೀಡುತ್ತವೆ. ಬೆಳ್ಳುಳ್ಳಿ ನಿಯಮಿತ ಸೇವನೆಯು ಶೀತ ಮತ್ತು ಜ್ವರ ಕಡಿಮೆ ಆವರ್ತನಕ್ಕೆ ಸಂಬಂಧಿಸಿದೆ. US ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ನಲ್ಲಿ ಪ್ರಕಟವಾದ 146 ಭಾಗವಹಿಸುವವರನ್ನು ಒಳಗೊಂಡ ಅಧ್ಯಯನವು ಪ್ರತಿದಿನ ಬೆಳ್ಳುಳ್ಳಿ ಪೂರಕಗಳನ್ನು ಸೇವಿಸುವವರಿಗೆ 63% ಕಡಿಮೆ ಶೀತಗಳು ಮತ್ತು ಅವರ ಶೀತಗಳು ಪ್ಲಸಿಬೋ ಗುಂಪಿಗಿಂತ 70% ಕಡಿಮೆ ಎಂದು ತೋರಿಸಿದೆ. ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವುದರಲ್ಲಿ ಎತ್ತಿದ ಕೈ. ಹಸಿ ಬೆಳ್ಳುಳ್ಳಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಹ ಧನಾತ್ಮಕವಾಗಿ ಪರಿಣಾಮ ಬೀರುತ್ತದೆ. ಇದು ಒಟ್ಟು ಮತ್ತು LDL ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಸಾಮಾನ್ಯವಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಎಂದು ಕರೆಯಲಾಗುತ್ತದೆ ಮತ್ತು HDL ಕೊಲೆಸ್ಟ್ರಾಲ್ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿದು ಬಂದಿದೆ. ದಿ ಜರ್ನಲ್ ಆಫ್ ನ್ಯೂಟ್ರಿಷನ್ನಲ್ಲಿ ಪ್ರಕಟವಾದ 39 ಕ್ಲಿನಿಕಲ್ ಪ್ರಯೋಗಗಳ ಮೆಟಾವಿಶ್ಲೇಷಣೆಯು ಬೆಳ್ಳುಳ್ಳಿ ಪೂರಕವು ಒಟ್ಟು ಮತ್ತು HDL ಕೊಲೆಸ್ಟ್ರಾಲ್ ಮಟ್ಟದಲ್ಲಿ ಗಮನಾರ್ಹ ಇಳಿಕೆ ಕಾರಣವಾಗಿದೆ ಎಂದು ಕಂಡುಬಂದಿದೆ. ಇದು ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಲು ಬೆಳ್ಳುಳ್ಳಿ ಆಹಾರಕ್ಕೆ ಅಮೂಲ್ಯವಾದ ಸೇರ್ಪಡೆಯನ್ನಾಗಿ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಸಾಕಷ್ಟು ಕಷ್ಟಪಡುವುದು ಬಹುಶಃ ನಿದ್ದೆ ಮಾಡಲು ಎಂದು ಹೇಳಬಹುದು. ಆದರೆ ನಿದ್ದೆಯು ನಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕೆ ಬಹಳ ಅವಶ್ಯಕ. ನಿದ್ದೆ ಬಾರದೆ ಪರದಾಡುವ ಮಂದಿ ನಮ್ಮ ನಡುವೆ ಹಲವರಿದ್ದಾರೆ. ಅವರು ಉತ್ತಮ ನಿದ್ದೆಗೆ ಸದಾ ಪರಿಹಾರವನ್ನು ಹುಡುಕುತ್ತಿರುತ್ತಾರೆ. ಆದರೆ ಬೆಳ್ಳುಳ್ಳಿ ಒಂದೇ ಒಂದು ಎಸಳು ನಿಮ್ಮ ನಿದ್ದೆಯ ವಿಚಾರದಲ್ಲಿ ಸಾಕಷ್ಟು ಸಹಾಯ ಮಾಡುತ್ತದೆ ಎಂದು ನಂಬಲೇಬೇಕು. ಹಸಿ ಬೆಳ್ಳುಳ್ಳಿ ತಿನ್ನುವುದರಿಂದ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳಿವೆ ಎಂಬುದು ಹಲವರಿಗೆ ತಿಳಿದಿಲ್ಲ. ಪೌಷ್ಟಿಕ ತಜ್ಞರ ಪ್ರತಿದಿನ ಹಸಿ ಬೆಳ್ಳುಳ್ಳಿ ಅಗಿಯುವುದರಿಂದ ಚಯಾಪಚಯ ವೃದ್ಧಿಯಾಗುತ್ತದೆ, ನಿದ್ದೆಯ ಗುಣಮಟ್ಟ ಸುಧಾರಿಸುತ್ತದೆ, ನಮ್ಮ ದೇಹದಲ್ಲಿನ ಕಬ್ಬು ನಿವಾರಣೆಯಾಗುತ್ತದೆ, ಬ್ಲಡ್ ವೆಸಲ್ಸ್ ನಲ್ಲಿರುವ ಕಬ್ಬು ಏನಾಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳಬಹುದು. ಈಗ ತುಂಬಾ ನನಗೆ ವೇಟ್ ಜಾಸ್ತಿ ಇದೆ ಅನ್ನೋರಿಗೂ ಕೂಡ ಇದು ಉಪಯುಕ್ತ ಅಂತ ಹೇಳಬಹುದು. ಜಿಗಿಯುವುದರಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ಇದರಿಂದ ನಮ್ಮ ದೇಹಕ್ಕೆ ನೂರಾರು ಪ್ರಯೋಜನಗಳಾಗುತ್ತವೆ. ಹಾಗಿದ್ರೆ ಬೆಳ್ಳುಳ್ಳಿ ಪ್ರಯೋಜನಗಳೇನು? ಬೆಳ್ಳುಳ್ಳಿಯಲ್ಲಿ ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳಿವೆ. ಬೆಳ್ಳುಳ್ಳಿಯು ಪ್ರಬಲವಾದ ಆಂಟಿ ಮೈಕ್ರೋಬಿಯಲ್ ಏಜೆಂಟ್ಗಳನ್ನು ಹೊಂದಿರುತ್ತದೆ. ವಿಶೇಷವಾಗಿ ಆಲಿಸಿನ್ ಅಂಶವನ್ನು ಹೊಂದಿರುತ್ತದೆ. ಬೆಳ್ಳುಳ್ಳಿಯನ್ನು ಪುಡಿ ಮಾಡಿದಾಗ ಅಥವಾ ಕತ್ತರಿಸಿದಾಗ ಇದು ಬಿಡುಗಡೆಯಾಗುತ್ತದೆ. ಆಲಿಸಿನ್ ಬ್ಯಾಕ್ಟೀರಿಯಾ ವಿರೋಧಿ, ಆಂಟಿವೈರಲ್ ಮತ್ತು ಆಂಟಿಫಂಗಲ್ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಬೆಳ್ಳುಳ್ಳಿಯನ್ನು ಸೋಂಕುಗಳಿಗೆ ಪರಿಣಾಮಕಾರಿ ನೈಸರ್ಗಿಕ ಪರಿಣಾಮಕಾರಿಯಾಗಿದೆ. ನಿಯಮಿತ ಸೇವನೆಯು ದೇಹವು ಸಾಮಾನ್ಯ ರೋಗಕಾರಕಗಳಿಂದ ದೂರವಿರಲು ಸಹಾಯ ಮಾಡುತ್ತದೆ. ಒಟ್ಟಾರೆ ರೋಗ ನಿರೋಧಕ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಇನ್ನು ಹೃದಯದ ರಕ್ತನಾಳದ ಆರೋಗ್ಯ. ಬೆಳ್ಳುಳ್ಳಿ ಸೇವನೆಯ ಪ್ರಯೋಜನಗಳಲ್ಲಿ ಅಗ್ರಸ್ಥಾನ ಇರುವುದು ಹೃದಯ ಸಮಸ್ಯೆಗಳಿಂದ ಮುಕ್ತಿ ನೀಡುವುದು.
ಇದು ಹೃದಯದ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಲಿಪಿಡ್ ಪ್ರೊಫೈಲ್ಗಳನ್ನು ಸುಧಾರಿಸಲು ಮತ್ತು ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಬೆಳ್ಳುಳ್ಳಿ ಉತ್ತಮ. ಅದರಲ್ಲಿ ಸಲ್ಫರ್ ಒಳಗೊಂಡಿರುವ ಸಂಯುಕ್ತಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಗೆ ಕಾರಣವಾಗಿದೆ. ಉತ್ಕರ್ಷಣ ನಿರೋಧಕ ಪರಿಣಾಮಗಳು. ಬೆಳ್ಳುಳ್ಳಿಯು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ನಮ್ಮ ದೇಹವನ್ನು ಆಕ್ಸಿಡೇಟಿವ್ ಒತ್ತಡ ಮತ್ತು ಫ್ರೀ ರ್ಯಾಡಿಕಲ್ ಹಾನಿಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಬೆಳ್ಳುಳ್ಳಿ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ನಿಧಾನವಾಗಿ ವಯಸ್ಸಾದಾಗ ಮತ್ತು ಸುಧಾರಿತ ದೀರ್ಘಾಯುಷ್ಯಕ್ಕೆ ಕೊಡುಗೆ ನೀಡಬಹುದು. ಹಾಗಿದ್ರೆ ಬೆಳ್ಳುಳ್ಳಿ ಸೇವನೆ ಯಾವ ರೀತಿ ಇರುತ್ತೆ? ಬೆಳ್ಳುಳ್ಳಿ ಸೇವನೆ ಅತಿಯಾದರೆ ನಮ್ಮ ದೇಹದ ಮೇಲೆ ಪರಿಣಾಮ ಯಾವ ರೀತಿ ಬೀಳುತ್ತದೆ? ಜೀರ್ಣಕಾರಿ ಸಮಸ್ಯೆಗಳು ಏನೇನು ಬರುತ್ತದೆ? ಬೆಳ್ಳುಳ್ಳಿ ಸಾಮಾನ್ಯವಾಗಿ ಸೇವನೆಗೆ ಸುರಕ್ಷಿತವಾಗಿದ್ದರೂ ಅದನ್ನು ಹಸಿಯಾಗಿ ತಿನ್ನುವುದು ಕೆಲವು ವ್ಯಕ್ತಿಗಳಲ್ಲಿ ಜಠರ ಕರುಳಿನ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ಎದೆಯುರಿಯಾಗಿರಬಹುದು, ಗ್ಯಾಸ್ ಮತ್ತು ವಾಕರಿಕೆ ಮುಂತಾದ ಲಕ್ಷಣಗಳು ಸಾಮಾನ್ಯರಲ್ಲಿ ಕಂಡುಬರುತ್ತದೆ. ಅದರಲ್ಲೂ ಹೆಚ್ಚು ತಿಂದರೆ ಇಂಥ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಆರಂಭದಲ್ಲಿ ಸ್ವಲ್ಪ ಮಾತ್ರ ತಿಂದು ಅದಕ್ಕೆ ನಿಮ್ಮ ದೇಹದ ಹೇಗೆ ಪ್ರತಿಕ್ರಿಯೆ ನೀಡುತ್ತದೆ ಎಂದು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಅದರ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಎಂದು ವೈದ್ಯರ ಸಲಹೆ ನೀಡುತ್ತಾರೆ. ಮತ್ತು ರಕ್ತವನ್ನು ತೆಳುವಾಗಿಸಲು ಬೆಳ್ಳುಳ್ಳಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ಬೆಳ್ಳುಳ್ಳಿಯು ರಕ್ತವನ್ನು ತೆಳುಗೊಳಿಸುವ ಗುಣಗಳನ್ನು ಹೊಂದಿದೆ. ಇದು ಹೆಪ್ಪು ರೋಧಕ ಮತ್ತು ಆಂಟಿಪ್ಲೇಟ್ಲೆಟ್ ಔಷಧಗಳ ಪರಿಣಾಮಗಳನ್ನು ಹೆಚ್ಚಿಸುತ್ತದೆ. ಈ ಪರಸ್ಪರ ಕ್ರಿಯೆಯು ರಕ್ತಸ್ರಾವದ ಅಪಾಯವನ್ನು ಹೆಚ್ಚಿಸಬಹುದು. ಹಾಗಾಗಿ ರಕ್ತ ತೆಳುವಾಗಲು ಔಷಧಿ ಸೇವಿಸಿದವರು ಹಸಿ ಬೆಳ್ಳುಳ್ಳಿ ತಿನ್ನದೇ ಇರುವುದು ಉತ್ತಮ. ನಿಮ್ಮ ಆರೋಗ್ಯದಲ್ಲಿ ಬೆಳ್ಳುಳ್ಳಿ ಸೇರಿಸುವ ಮುನ್ನ ಒಮ್ಮೆ ನಿಮ್ಮ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಮತ್ತು ದೇಹದ ದುರ್ವಾಸನೆ ಇಂದ ಬೆಳ್ಳುಳ್ಳಿಯಿಂದ ಏನು ಪರಿಣಾಮಕಾರಿಯಾಗುತ್ತದೆ? ಹಸಿ ಬೆಳ್ಳುಳ್ಳಿ ತಿನ್ನುವುದರಿಂದ ದೇಹ ಹಾಗೂ ಬಾಯಿ ದುರ್ಗಂಧ ಹೆಚ್ಚಿಸುತ್ತದೆ. ಬೆಳ್ಳುಳ್ಳಿಯಲ್ಲಿರುವ ಸಲ್ಫರ್ ಗುಣವು ವಾಸನೆ ಹೆಚ್ಚುವಂತೆ ಮಾಡಬಹುದು. ಹಾಗಾಗಿ ಬೆಳ್ಳುಳ್ಳಿ ಮಿತ ಬಳಕೆ ಉತ್ತಮ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬೆಳ್ಳುಳ್ಳಿ ತಿನ್ನುವುದರಿಂದ ಏನೆಲ್ಲ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.